ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಈ ವಿಡಿಯೋದಲ್ಲಿ ಕೆ ಎಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಇಲ್ಲ ಅಂತ ನೋಡೋಣ. ಸೊ ಇವಾಗ ಈವ್ನಿಂಗ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ KPSC ವೆಬ್ಸೈಟಲ್ಲಿ. ಅದೇನಪ್ಪ ಅಂತಂದರೆ, ನೋಟಿಫಿಕೇಶನ್ ನೋಡೋಕ್ಕೂ ಮೊದಲು ಈ ಸಾರಿ ಕೆ ಎಸ್ ಎಕ್ಸಾಮ್ ಬರೀತಾರೆ ಎಲ್ಲ ಆಸ್ಪಿರೆಂಟ್ಸಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಯೋಗವು 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 384 ಹುದ್ದೆಗಳ ನೇಮಕಾತಿಯ ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ 27/8/2024 ನಡೆಸುತ್ತಿದ್ದು, ಸದರಿ ಪರೀಕ್ಷೆಯ ವೇಳಾಪಟ್ಟಿ ಕೆಳಗಿನಂತಿರುತ್ತದೆ. ಅಂದರೆ ಎಕ್ಸಾಮ್ ಯಾವುದೇ ರೀತಿ ಪೋಸ್ಟ್ಪೋನ್ ಆಗಿಲ್ಲ. ಅದೇ ಟೈಮ್ ಟೇಬಲ್ ಆ್ಯಸ್ ಇಟ್ ಈಸ್ 27, ಅಂದರೆ ನಾಳೆನೇ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕೆಳಗಡೆ ನೋಡಿ, ಸದರಿ ಪರೀಕ್ಷೆಯ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲದಿರುವುದರಿಂದ, ಸೊ ಅಂದರೆ ಯಾವುದೇ ಚೇಂಜಸ್ ಇರೋದಿಲ್ಲ ಈ ಟೈಮ್ ಟೇಬಲಲ್ಲಿ. ಅದಕ್ಕೆ ಸಾಮಾಜಿಕ ಜಾಲತಾಣ ಹಾಗೂ ಇತರೆ ಯಾವುದೇ ತಪ್ಪು ಮಾಹಿತಿಗಳಿಗೆ ಮತ್ತು ಊಹಾಪೋಹಗಳಿಗೆ ಗೊಂದಲಕ್ಕೀಡಾಗದೆ, ಅಂದರೆ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ತಪ್ಪು ಮಾಹಿತಿಗಳನ್ನು ನಂಬಬಾರದು ಆಸ್ಪಿರೆಂಟ್ಸ್ ಅಂತ ಹೇಳ್ತಾ, ಆಯೋಗದ ವೆಬ್ಸೈಟ್ನಿಂದ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ತಮಗೆ ಹಂಚಿಕೆಯಾಗಿರುವ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಹಾಜರಾಗುವಂತೆ ಅಭ್ಯರ್ಥಿಗಳ ಮಾಹಿತಿಗಾಗಿ ತಿಳಿಸಿದೆ. ಅಂದರೆ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಅಥವಾ ತಪ್ಪು ಮಾಹಿತಿಯನ್ನು ನಂಬಬೇಡ್ರಿ. ನಮ್ಮ KPSC ಅಫಿಷಿಯಲ್ ವೆಬ್ಸೈಟ್ನಿಂದ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಯಾವುದು ಬಂದಿರುತ್ತೋ ಎಕ್ಸಾಮ್ ಸೆಂಟ್ರ್, ಆ ಎಕ್ಸಾಮ್ ಸೆಂಟ್ರಿಗೆ ಎಕ್ಸಾಮಿಗೆ ಅಟೆಂಡ್ ಆಗ್ರಿ ಅಂತ ಈ ನೋಟಿಫಿಕೇಷನ್ ಮೂಲಕ KPSC ಅವರ KS ಆಸ್ಪಿರೆಂಟ್ಸ್ಗೆ ತಿಳಿಸಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಹಾಗೆ ಈ ಸರಿ KS ಎಕ್ಸಾಮ್ ಬರೀತಿರೋ ಎಲ್ಲ ಆಸ್ಪಿರೆಂಟ್ಸಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.